ನಮಸ್ತೆ ಎಲ್ರಿಗೂ. ಎಂದಾದರೂ ನೀವು ಕನಸಿನಿಂದ ಎಚ್ಚರಗೊಂಡು ಯಾವುದೋ ದೊಡ್ಡ ವಿಷಯವನ್ನ ಅನುಭವಿಸಿದಂತೆ ಅನಿಸಿತಾ, ಆದರೆ ನಂತರ ಥಟ್ ಅಂತ ಮಾಯವಾಗ್ಬಿಡ್ತು, ಬೆಳಗಿನ ಮಂಜಿನ ಥರ? ನಾವೆಲ್ಲರೂ ಕನಸು ಕಾಣ್ತೀವಿ ಅಲ್ವಾ, ಪ್ರತಿ ರಾತ್ರಿ. ಮತ್ತೆ ಈ ರಾತ್ರಿ ಪ್ರಯಾಣಗಳು, ಅವು ಕೇವಲ ಮೆದುಳಿನ ಸಾಮಾನ್ಯ ಚಟುವಟಿಕೆಗಳಲ್ಲ, ಅವು ನಿಮ್ಮ ಸುಪ್ತ ಮನಸ್ಸಿಗೆ ಒಂದು ನೇರ ಸ್ಪಷ್ಟ ಸಂಪರ್ಕ. ಯೋಚಿಸಿ ನೋಡಿ, ನಿಮ್ಮಲ್ಲಿದೆ ಅಂತ ನಿಮಗೇ ಗೊತ್ತಿಲ್ಲದ ಜ್ಞಾನ, ಆಸೆಗಳು ಮತ್ತೆ ಒಳನೋಟಗಳ ದೊಡ್ಡ ನಿಧಿ ಪೆಟ್ಟಿಗೆ ಅದು. ನಿಮ್ಮ ಕನಸುಗಳು, ಅವು ವೈಯಕ್ತಿಕ ಸಂದೇಶಗಳ ಥರ, ಭಾವನೆಗಳು ಮತ್ತೆ ವಿಚಿತ್ರ ಸಂಕೇತಗಳಲ್ಲಿ ಕೋಡ್ ಆಗಿರುತ್ತೆ, ನೀವು ಅರ್ಥ ಮಾಡಿಕೊಳ್ಳಲು ಕಾಯ್ತಿರುತ್ತೆ. ಅವು ನಿಮ್ಮ ಅಡಗಿದ ಆಸೆಗಳಿಗೆ, ನಿಮಗೆ ಗೊತ್ತಿಲ್ಲದೆ ಭಯಪಡುವ ವಿಷಯಗಳಿಗೆ ಮತ್ತೆ ನಿಮ್ಮ ದೊಡ್ಡ ಆಕಾಂಕ್ಷೆಗಳನ್ನು ತಲುಪಲು ಸ್ಪಷ್ಟ ಮಾರ್ಗಗಳನ್ನು ಹಿಡಿದುಕೊಂಡಿರುತ್ತೆ. ಈ ವಿಡಿಯೋದಲ್ಲಿ ಈ ಅದ್ಭುತ ಶಕ್ತಿಯನ್ನ ಹೇಗೆ ಬಳಸಿಕೊಳ್ಳೋದು ಅಂತ ನೋಡೋಣ ಬನ್ನಿ. ಇನ್ನು ಕನಸುಗಳ ಹಿಂದಿರುವ ವಿಜ್ಞಾನ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ, ನಿಜವಾಗ್ಲೂ ಆಕರ್ಷಕ. ನೋಡಿ, ನಾವು REM ನಿದ್ರೆಯಲ್ಲಿದ್ದಾಗ, ಅಂದರೆ ಆಳವಾದ ನಿದ್ರೆಯಲ್ಲಿ, ನಮ್ಮ ಮೆದುಳು ಸೂಪರ್ ಆಕ್ಟಿವ್ ಆಗಿರುತ್ತೆ. ಅದು ಭಾವನೆಗಳನ್ನು ಪ್ರಕ್ರಿಯೆಗೊಳಿಸೋದ್ರಲ್ಲಿ, ನೆನಪುಗಳನ್ನು ಗಟ್ಟಿ ಮಾಡೋದ್ರಲ್ಲಿ ಮತ್ತು ನಂಬ್ತಿರೋ ಬಿಡ್ತಿರೋ ಸಮಸ್ಯೆಗಳನ್ನು ಕೂಡ ಪರಿಹರಿಸೋದ್ರಲ್ಲಿ ಬ್ಯುಸಿ ಆಗಿರುತ್ತೆ. ಇದು ಕೇವಲ ಏನೇನೋ ಸದ್ದು ಇಲ್ಲ, ಇದು ನಿಮ್ಮೊಳಗೆ ನಡೆಯುವ ಒಂದು ಬಹಳ ಸ್ಮಾರ್ಟ್ ಆಂತರಿಕ ಸಂಭಾಷಣೆಯ ಥರ. ನಿಮ್ಮ ಸುಪ್ತ ಮನಸ್ಸು ಅದು ರೂಪಕಗಳು, ಚಿಹ್ನೆಗಳು ಮತ್ತು ಪುಟ್ಟ ಕಥೆಗಳ ಮೂಲಕ ನಿಮ್ಮೊಂದಿಗೆ ಮಾತಾಡುತ್ತೆ. ಆಗಾಗ್ಗೆ ನೀವು ಗಮನಿಸದ ವಿಷಯಗಳನ್ನ ಅಥವಾ ನಿಮ್ಮ ಪ್ರಜ್ಞಾ ಮನಸ್ಸಿಗೆ ಕಾಣದಿರುವ ಅವಕಾಶಗಳನ್ನ ಅದು ಎತ್ತಿ ತೋರಿಸುತ್ತೆ. ಉದಾಹರಣೆಗೆ, ನೀವು ಕಳೆದು ಹೋಗಿರುವಂತೆ ಕನಸು ಕಂಡ್ರೆ, ಬಹುಶಃ ಅದು ನಿಜ ಜೀವನದಲ್ಲಿ ನೀವು ಸ್ವಲ್ಪ ದಿಕ್ಕಿಲ್ಲದವರಂತೆ ಭಾವಿಸುತ್ತಿದ್ದೀರಿ ಎಂದರ್ಥ. ಅಥವಾ ಹಾರುವ ಕನಸು, ಅದು ನಿಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಅಥವಾ ದೊಡ್ಡ ಪ್ರಗತಿ ಬೇಕಾಗಿದೆ ಅಂತ ಇರಬಹುದು. ಈ ಪುನರಾವರ್ತಿತ ವಿಷಯಗಳು ಮತ್ತು ಶಕ್ತಿಶಾಲಿ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳೋದು ನಿಮ್ಮ ಭಾವನೆಗಳಿಗೆ, ನಿಮ್ಮ ಅಡಗಿದ ಪ್ರತಿಭೆಗಳಿಗೆ ಖಂಡ ತೆರೆಯಬಹುದು ಮತ್ತು ನಿಮ್ಮ ದೈನಂದಿನ ಸಮಸ್ಯೆಗಳಿಗೆ ಬುದ್ಧಿವಂತ ಪರಿಹಾರಗಳನ್ನು ಕೂಡ ನೀಡಬಹುದು. ಹಾಗಾದರೆ ಈ ಅದ್ಭುತವಾದ ಆಂತರಿಕ ಜ್ಞಾನವನ್ನು ನಾವು ಹೇಗೆ ಬಳಸಲು ಶುರು ಮಾಡೋದು? ಅತ್ಯಂತ ಶಕ್ತಿಶಾಲಿ ಸಾಧನ ತುಂಬಾನೇ ಸರಳವಾಗಿದೆ. ಒಂದು ಕನಸಿನ ಜರ್ನಲ್. ಈ ಇಡೀ ಪ್ರಕ್ರಿಯೆ ನೇರವಾಗಿದೆ, ಆದರೆ ಮುಖ್ಯ ವಿಷಯ ಅಂದರೆ ಸ್ಥಿರತೆ. ನಿಮ್ಮ ಹಾಸಿಗೆಯ ಪಕ್ಕದಲ್ಲೇ ಒಂದು ಮೀಸಲಾದ ನೋಟ್ಬುಕ್ ಮತ್ತೆ ಪೆನ್ನಿಟ್ಕೊಡಿ. ನೀವು ಎಚ್ಚರವಾದ ತಕ್ಷಣ ನಿಮ್ಮ ಕಣ್ಣುಗಳನ್ನು ಪೂರ್ತಿಯಾಗಿ ತೆರೆಯೋ ಮುಂಚೆ ಅಥವಾ ಫೋನ್ ನೋಡೋ ಮುಂಚೆ, ನಿಮ್ಮ ಕನಸಿನ ಬಗ್ಗೆ ನಿಮಗೆ ನೆನಪಿರುವ ಎಲ್ಲವನ್ನೂ ತಕ್ಷಣವೇ ಬರೆಯೋದು ಶುರು ಮಾಡಿ. ವ್ಯಾಕರಣ, ಕಾಗುಣಿತ ಅಥವಾ ಅದು ಅರ್ಥವಾಗಿದೆಯಾ ಅಂತ ತಲೆ ಕೆಡಿಸಿಕೊಳ್ಳಬೇಡಿ. ಕೇವಲ ಭಾವನೆಗಳು, ಬಣ್ಣಗಳು, ಯಾವುದೇ ಪಾತ್ರಗಳು, ಏನಾಗ್ತಿತ್ತು, ಚಿಕ್ಕ ಪುಟ್ಟ ತುಣುಕುಗಳನ್ನು ಬರೆದಿಟ್ಕೊಡಿ. ಅದು ಮಾಯವಾಗೋ ಮುಂಚೆ ಸಾಧ್ಯವಾದಷ್ಟು ವಿವರಗಳನ್ನು ಸೆರೆ ಹಿಡಿಯೋದು ಗುರಿ. ಒಂದು ಪದ ಅಥವಾ ಭಾವನೆಯೂ ಕೂಡ ಕೆಲವೊಮ್ಮೆ ನಂತರ ಹೆಚ್ಚು ನೆನಪುಗಳನ್ನು ಅನ್ಲ್ಯಾಕ್ ಮಾಡಬಹುದು. ಮತ್ತೆ ಬರೆಯುವ ಕ್ರಿಯೆ ಇದೆಯಲ್ಲ, ಅದು ಆ ನೆನಪನ್ನು ಗಟ್ಟಿ ಮಾಡಲು ಸಹಾಯ ಮಾಡುತ್ತೆ. ಮತ್ತೆ ನಿಮ್ಮ ಸುಪ್ತ ಮನಸ್ಸಿನೊಂದಿಗೆ ನಿಜವಾಗ್ಲೂ ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೆ. ಒಮ್ಮೆ ನಿಮ್ಮ ಕನಸುಗಳನ್ನು ನೀವು ದಾಖಲಿಸಿಕೊಂಡ ನಂತರ ನಿಜವಾದ ಮಾಂತ್ರಿಕತೆ ಶುರುವಾಗುತ್ತೆ. ವಿಶ್ಲೇಷಣೆ. ನಿಮ್ಮ ಕನಸನ್ನು ಬರೆದ ನಂತರ ಒಂದು ಕ್ಷಣ ಸುಮ್ಮನೆ ಯೋಚಿಸಿ. ದಿನಗಳು, ವಾರಗಳು ಅಥವಾ ತಿಂಗಳುಗಳಾದ್ಯಂತ ಪದೇ ಪದೇ ಕಾಣಿಸಿಕೊಳ್ಳುವ ಯಾವುದೇ ಪುನರಾವರ್ತಿತ ವಿಷಯಗಳು, ಯಾವುದೇ ಚಿಹ್ನೆಗಳು ಅಥವಾ ನಿರ್ದಿಷ್ಟ ಭಾವನೆಗಳು ಇವೆಯೇ? ಉದಾಹರಣೆಗೆ, ನೀವು ಆಗಾಗ್ಗೆ ಬೀಳುವ ಬಗ್ಗೆ ಕನಸು ಕಾಣ್ತೀರಾ? ಅಥವಾ ಬಹುಶಃ ಒಂದು ನಿರ್ದಿಷ್ಟ ಪ್ರಾಣಿ ಪದೇ ಪದೇ ಕಾಣಿಸಿಕೊಳ್ತಿದೆಯಾ? ಈ ಪುನರಾವರ್ತಿತ ವಿಷಯಗಳು ಆಗಾಗ್ಗೆ ನಿಮ್ಮ ಸುಪ್ತ ಮನಸ್ಸು ನಿಮಗೆ ಏನೋ ಮುಖ್ಯವಾದ ವಿಷಯವನ್ನು ಹೇಳಲು ಪ್ರಯತ್ನಿಸುತ್ತಿದೆ ಎಂಬುದರ ಸೂಚನೆ. ಕನಸಿನೊಂದಿಗೆ ಸಂಬಂಧಿಸಿದ ಭಾವನೆಯ ಬಗ್ಗೆ ಯೋಚಿಸಿ. ಅದು ಆನಂದಕರವಾಗಿದೆಯಾ, ಭಯಪಡಿಸುವಂತಿದೆಯಾ ಅಥವಾ ಕೇವಲ ಗೊಂದಲಕಾರಿಯೇ? ಈ ವಿಷಯಗಳು ನಿಮ್ಮ ನಿಜ ಜೀವನಕ್ಕೆ ಹೇಗೆ ಸಂಬಂಧಿಸಿರಬಹುದು ಎಂದು ಯೋಚಿಸಿ. ನಿಮ್ಮ ಸಂಬಂಧಗಳು, ನಿಮ್ಮ ಕೆಲಸ, ನಿಮ್ಮ ವೈಯಕ್ತಿಕ ಗುರಿಗಳು ಅಥವಾ ಪರಿಹರಿಸಲಾಗದ ಯಾವುದೇ ಸಮಸ್ಯೆಗಳು. ನೀವು ಇದನ್ನು ಹೆಚ್ಚು ಅಭ್ಯಾಸ ಮಾಡಿದಷ್ಟು ನಿಮ್ಮದೇ ಆದ ವಿಶಿಷ್ಟ ಕನಸಿನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸ್ತೀರಿ. ಅಡಗಿದ ಆಸೆಗಳು ಅಥವಾ ಬೆಳವಣಿಗೆಗೆ ನಿಮ್ಮ ಗಮನ ಅಗತ್ಯವಿರುವ ಕ್ಷೇತ್ರಗಳನ್ನು ಅನಾವರಣಗೊಳಿಸ್ತೀರಿ. ಕನಸಿನ ಜರ್ನಲಿಂಗ್, ಇದು ಕೇವಲ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಷ್ಟೇ ಅಲ್ಲ, ಇದು ನಿಮ್ಮ ಜೀವನದಲ್ಲಿ ನಿಮ್ಮ ದಾರಿಯನ್ನು ಕಂಡುಕೊಳ್ಳಲು ನಿಜಕ್ಕೂ ಶಕ್ತಿಶಾಲಿ ಸಾಧನವಾಗಿದೆ. ನಿಮ್ಮ ಕನಸುಗಳನ್ನು ಸ್ಥಿರವಾಗಿ ನೋಡುತ್ತಾ, ನಿಮಗೆ ಗೊತ್ತಿಲ್ಲದ ಅಡಗಿದ ಆಸೆಗಳನ್ನು ನೀವು ಕಂಡುಕೊಳ್ಳಬಹುದು, ಬಳಸಿಕೊಳ್ಳದ ಪ್ರತಿಭೆಗಳನ್ನು ಗುರುತಿಸಬಹುದು ಅಥವಾ
ಅನಿರೀಕ್ಷಿತ ಅವಕಾಶಗಳನ್ನು ಸಹ ಗುರುತಿಸಬಹುದು. ನೀವು ಯಾವಾಗಲೂ ಯೋಚಿಸುತ್ತಿದ್ದ ಕಲಾ ತರಗತಿಯನ್ನು ಅಂತಿಮವಾಗಿ ಮುಂದುವರಿಸಲು ನಿಮ್ಮನ್ನು ಪ್ರೇರೇಪಿಸುವ ಸೃಜನಾತ್ಮಕ ಪ್ರಯತ್ನದಲ್ಲಿ ನೀವು ದೊಡ್ಡ ಸಾಧನೆ ಮಾಡುತ್ತಿದ್ದೀರಿ ಎಂದು ಕನಸು ಪದೇ ಪದೇ ತೋರಿಸುವುದನ್ನು ಕಲ್ಪಿಸಿಕೊಳ್ಳಿ. ಅಥವಾ ಕಷ್ಟಕರ ಸಂಭಾಷಣೆಯ ಬಗ್ಗೆ ಕನಸು ಕೆಲಸದ ಸಮಸ್ಯೆಯನ್ನು ನಿಭಾಯಿಸಲು ನಿಮಗೆ ಅಗತ್ಯವಿರುವ ಸ್ಪಷ್ಟತೆಯನ್ನು ನೀಡಬಹುದು. ಕಲಾವಿದರಿಂದ ವಿಜ್ಞಾನಿಗಳವರೆಗೆ ಅನೇಕ ಯಶಸ್ವಿ ಜನರು ತಮ್ಮ ದೊಡ್ಡ ಪ್ರಗತಿಗಳು ತಮ್ಮ ಕನಸುಗಳಿಂದ ಪಡೆದ ಒಳನೋಟಗಳಿಂದ ಬಂದವು ಎಂದು ಹೇಳಿದ್ದಾರೆ. ನಿಮ್ಮ ಕನಸುಗಳು ಅಕ್ಷರಶಃ ನಿಮ್ಮ ಆಂತರಿಕ GPS ಆಗಿರಬಹುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಪೂರೈಕೆ ಮತ್ತು ಯಶಸ್ಸಿನ ಕಡೆಗೆ ಮಾರ್ಗದರ್ಶನ ನೀಡುತ್ತವೆ. ಕೇವಲ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕನಸಿನ ಜರ್ನಲಿಂಗ್ ನಿಜವಾಗಲೂ ವಿಷಯಗಳನ್ನು ಮಾಡಲು ಒಂದು ಸೂಪರ್ ಶಕ್ತಿಶಾಲಿ ಸಾಧನವಾಗಿದೆ. ನಿಮ್ಮ ಕನಸುಗಳಲ್ಲಿ ಬಹಿರಂಗಪಡಿಸಿದ ನಿಮ್ಮ ಆಳವಾದ ಆಸೆಗಳನ್ನು ನೀವು ನಿಜವಾಗಿಯೂ ಅರ್ಥ ಮಾಡಿಕೊಂಡ ನಂತರ ಅವುಗಳನ್ನು ವಾಸ್ತವಕ್ಕೆ ತರಲು ನಿಮ್ಮ ಸುಪ್ತ ಮನಸ್ಸಿನೊಂದಿಗೆ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಬಹುದು. ನೀವು ನಿದ್ರೆಗೆ ಹೋಗುವ ಮೊದಲು ಸ್ಪಷ್ಟ ಉದ್ದೇಶಗಳನ್ನು ಹೊಂದಿಸಿ. ನಿಮ್ಮ ಗುರಿಗಳನ್ನು ಈಗಾಗಲೇ ಸಾಧಿಸಿರುವಂತೆ ದೃಶ್ಯೀಕರಿಸಿ, ಆ ಯಶಸ್ಸನ್ನು ನಿಜವಾಗಿಯೂ ಅನುಭವಿಸಿ. ಮತ್ತು ನಂತರ ನೀವು ಕನಸು ಕಾಣುತ್ತಿರುವಾಗ ನಿಮ್ಮ ಸುಪ್ತ ಮನಸ್ಸು ಅದರ ಕೆಲಸವನ್ನು ಮಾಡಲು ಬಿಡಿ. ನೀವು ಎಚ್ಚರವಾದಾಗ ಆ ಗುರಿಯ ಕಡೆಗೆ ನಿಮ್ಮ ಕನಸುಗಳು ನೀಡಿದ ಯಾವುದೇ ಒಳನೋಟಗಳನ್ನು ಪ್ರತಿಬಿಂಬಿಸಿ. ನಿಮ್ಮ ಪ್ರಜ್ಞಾಪೂರ್ವಕ ಉದ್ದೇಶಗಳನ್ನು ನಿಮ್ಮ ಸುಪ್ತ ಆಸೆಗಳೊಂದಿಗೆ ಜೋಡಿಸುವುದರ ಮೂಲಕ ನೀವು ಪ್ರಬಲ ಆಯಸ್ಕಾಂತೀಯ ಶಕ್ತಿಯನ್ನು ರಚಿಸುತ್ತೀರಿ. ನಿಮ್ಮ ಕನಸಿನ ಕೆಲಸದ ಮೂಲಕ ಪೋಷಿಸಲ್ಪಟ್ಟ ಈ ಸಕಾರಾತ್ಮಕ ಬೆಂಬಲಿತ ಮನಸ್ಥಿತಿ ನಿಮ್ಮ ಆಳವಾದ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಲು ಅಗತ್ಯವಿರುವ ಎಲ್ಲಾ ಅವಕಾಶಗಳು ಮತ್ತು ಸಂಪನ್ಮೂಲಗಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಹಾಗಾದರೆ ಈ ಅದ್ಭುತವಾದ ಸ್ವಯಂ ಶೋಧದ ಪ್ರಯಾಣಕ್ಕೆ ನೀವು ಸಿದ್ಧರಿದ್ದೀರಾ? ನೀವು ಮಾಡಬಹುದಾದ ಕೆಲವು ಸರಳ ವಿಷಯಗಳು ಇಲ್ಲಿವೆ. ಮೊದಲಿಗೆ, ಇಂದೇ ನಿಮ್ಮ ಕನಸಿನ ಜರ್ನಲ್ ಮತ್ತು ಪೆನ್ ಅನ್ನು ತೆಗೆದುಕೊಳ್ಳಿ. ಎರಡನೆಯದಾಗಿ, ಅವುಗಳನ್ನು ನಿಮ್ಮ ಹಾಸಿಗೆಯ ಪಕ್ಕದಲ್ಲಿಯೇ ಇಡಿ. ಮೂರನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ನಿಮ್ಮ ಕನಸುಗಳನ್ನು ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದು ಕೇವಲ ಒಂದು ಚಿಕ್ಕ ತುಣುಕಾದರೂ ಸಹ. ಮತ್ತು ಅಂತಿಮವಾಗಿ, ಆ ಕನಸುಗಳು ನಿಮಗೆ ಏನನ್ನು ಅರ್ಥೈಸಬಲ್ಲವು ಎಂಬುದನ್ನು ಯೋಚಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇದನ್ನು ಒಮ್ಮೆ ಪ್ರಯತ್ನಿಸಿ, ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಆಂತರಿಕ ಜಗತ್ತು ಹೇಗೆ ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ ಎಂಬುದನ್ನು ನೋಡಿ ನಿಮ್ಮ ಎಚ್ಚರದ ಜೀವನಕ್ಕೆ ಆಳವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ನಿಮ್ಮ ಕನಸುಗಳ ಶಕ್ತಿ ಬಿಡುಗಡೆಗೊಳ್ಳಲು ಕಾಯುತ್ತಿದೆ. ನಿಮ್ಮ ಸುಪ್ತ ಮನಸ್ಸನ್ನು ಅನ್ಲಾಕ್ ಮಾಡಿ ನಿಮ್ಮ ಮಾರ್ಗವನ್ನು ಕಂಡುಕೊಳ್ಳಿ ಮತ್ತು ನಿಮ್ಮ ಯಶಸ್ಸನ್ನು ನಿಜವಾಗಿಸಿ. ಕನಸಿನ ಕೆಲಸ ಮತ್ತು ವ್ಯಕ್ತಿಯಾಗಿ ಬೆಳೆಯುವ ಬಗ್ಗೆ ಹೆಚ್ಚಿನ ತಂಪಾದ ಒಳನೋಟಗಳನ್ನು ಕಳೆದುಕೊಳ್ಳಬೇಡಿ. ನಮ್ಮ ಚಾನೆಲ್ಗೆ ಈಗಲೇ ಚಂದಾದಾರರಾಗಿ ಮತ್ತು ಈ ಅದ್ಭುತ ಪ್ರಯಾಣವನ್ನು ಒಟ್ಟಾಗಿ ಮುಂದುವರಿಸೋಣ.